Okay, so again, this also I'm telling you, if you want, you can pause the video and write down the table. So gland is thyroid gland. It secretes a hormone called a thyroxine. Okay, so ಈ ಥೈರಾಕ್ಸಿನ್ ಫಸ್ಟ್ ಪ್ರಿಕರ್ಸರ್ ಆಗಿ ಪ್ರೊಡ್ಯೂಸ್ ಆಗಿರ್ತೈತಿ. ಈ ಥೈರಾಕ್ಸಿನ್ ಹಾರ್ಮೋನ್ ಆಕ್ಟಿವೇಟ್ ಆಗ್ಬೇಕಪ್ಪ ಅಂದ್ರೆ, ಕಾರ್ಯಗತ ಆಗ್ಬೇಕಪ್ಪ, ಕೆಲಸ ಮಾಡ್ಬೇಕಪ್ಪ ಅಂದ್ರೆ, ಇಟ್ ನೀಡ್ಸ್ ಎ ಮಿನರಲ್. ಕ್ಯಾನ್ ಯು ನೇಮ್ ಇಟ್? ಎಸ್, ಎಕ್ಸಾಕ್ಟ್ಲಿ, ಇಟ್ ಈಸ್ ದಿ ಅಯೋಡಿನ್. ಓಕೆ, ಸೊ ಅಯೋಡಿನ್ ಏನ್ ಮಾಡುತ್ತೆ ಅಂದ್ರೆ, ಈ ಥೈರಾಕ್ಸಿನ್ ಆಕ್ಚುಲಿ ಎರಡು ಕಾಂಜುಗೇಟೆಡ್ ಪ್ರೋಟೀನ್ ಅದು. ಒಂದು ಅಮೈನೋ ಆಸಿಡ್ ಪಾರ್ಟ್, ಇನ್ನೊಂದು ಮಿನರಲ್ ಪಾರ್ಟ್ ಇರ್ತೈತಿ. ಓಕೆ, ಪ್ರೋಟೀನ್ ಪಾರ್ಟ್ ಅಂಡ್ ನಾನ್ ಪ್ರೋಟೀನ್ ಪಾರ್ಟ್, ರೈಟ್? ಸೊ ಇಲ್ಲಿ ನಾನ್ ಪ್ರೋಟೀನ್ ಪಾರ್ಟ್ ಯಾವಪ್ಪ ಅಂದ್ರೆ ಅಯೋಡಿನ್, ಮಿನರಲ್. ಓಕೆ, ಸೊ ಹಂಗಾಗಿ ನಾವು ಈಗ ಮೊದಲು ಅರ್ಲಿ ಡೇಸ್ ನಾವು ಡೈರೆಕ್ಟ್ಲಿ ರಾ ಸಾಲ್ಟ್ಸ್ ಯೂಸ್ ಮಾಡ್ತಿದ್ವಿ. ಅವಾಗ ಬಹಳಷ್ಟು ಜನರಿಗೆ ಗಳಗಂಟು ರೋಗ ಅಂತ ಹೇಳ್ತೀವಿ, ಗೊಯ್ಟರ್. ಓಕೆ, ಇಲ್ಲಿ ದಪ್ಪಾಗಿ ಕಾಣಿಸುತ್ತೆ, ರೈಟ್? ಸೊ ದೇ ಯೂಸ್ ಟು ಸಫರ್ ದಿಸ್ ಗೊಯ್ಟರ್. ಓಕೆ, ಸೊ ಅದಾಗಬಾರ್ದು ಅಂತ ಹೇಳಿ ಹೆಂಗಿದ್ರೆ ನಾವು ಉಪ್ಪನ್ನ ಜನರಲ್ ಆಗಿ ಯೂಸ್ ಮಾಡ್ತೀವಿ ಅಂತ ಹೇಳಿ ಗೌರ್ಮೆಂಟ್ ದವ್ರು ಮಾಡ್ಬಿಟ್ರು, ಉಪ್ಪಿನೊಳಗೆ ಐಡಿನ್ ಬೆರೆಸಿ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವಾಗಿಂದ ಎಷ್ಟೋ ಪ್ರಮಾಣದಲ್ಲಿ ನಮ್ಮಲ್ಲೇ ನಮ್ಮ ದೇಶದಿಂದ ಆಲ್ಮೋಸ್ಟ್ ಗೊಯ್ಟರ್ ಹೋಗ್ಬಿಟ್ಟೈತಿ. ಓಕೆ, ದೇರ್ ಆರ್ ನೋ ವೆರಿ ರೇರ್ ಕೇಸಸ್ ಆಫ್ ಗೊಯ್ಟರ್ ಯು ಫೈಂಡ್. ಸೊ ಇದೇನ್ ಥೈರಾಕ್ಸಿನ್ ಇದೆಲ್ಲ, ಈ ಹಾರ್ಮೋನ್ ನಾವೇನ್ ಕರಿತೀವಿ ಅಂದ್ರೆ ಪರ್ಸನಾಲಿಟಿ ಹಾರ್ಮೋನ್ ಅಂತಾನು ಕರಿತೀವಿ. ಬಿಕಾಸ್ ಇಟ್ ಮೇಂಟೈನ್ಸ್ ದ ಓವರ್ ಆಲ್ ಪರ್ಸನಾಲಿಟಿ ಆಫ್ ದ ಪರ್ಸನ್. ವಾಟ್ ಇಟ್ ಡಸ್? ಇಟ್ ಮೇನ್ಲಿ ಕಂಟ್ರೋಲ್ಸ್ ದ ಓವರ್ ಆಲ್ ಮೆಟಾಬಾಲಿಸಮ್. ನಮ್ಮ ಬಾಡಿ ಒಳಗೇನ ಕೆಮಿಕಲ್ ರಿಯಾಕ್ಷನ್ಸ್ ಹಾಕಿರ್ತಾವ, ಕನ್ಸ್ಟ್ರಕ್ಟಿವ್ ಅಂಡ್ ಡಿಸ್ಟ್ರಕ್ಟಿವ್ ಪ್ರೊಸೆಸ್ ಹಾಕಿರ್ತಾವ. ನೀವು ಫುಡ್ ತಿಂದ್ಮೇಲೆ ಅದ್ರ ಕಾರ್ಬೋಹೈಡ್ರೇಟ್, ಪ್ರೋಟೀನ್ಸ್ ಮತ್ತೆ ಫ್ಯಾಟ್ಸ್ ಇಷ್ಟು ಮೆಟಬಾಲೈಸ್ ಆಗಿ ನಮ್ಮ ಬಾಡಿಯಾಗ ಅಬ್ಸಾರ್ವ್ ಆಗಿ ಅದ್ರ ಎನರ್ಜಿ ಪ್ರೊಡ್ಯೂಸ್ ಮಾಡಬೇಕು, ತನ್ನ ಕೆಲಸ ಕರೆಕ್ಟ್ ಆಗಿ ಮಾಡ್ಬೇಕಪ್ಪ ಅಂದ್ರೆ ಅದಕ್ಕೆಲ್ಲದಕ್ಕೂ ಏನ್ ಬೇಕು ನಮ್ಗೆ? ಥೈರಾಕ್ಸಿನ್ ಬೇಕು. ಓಕೆ, ಅದನ್ನೆಲ್ಲ ಕಂಟ್ರೋಲ್ ಮಾಡೋದು ಯಾವುದು? ಥೈರಾಕ್ಸಿನ್. ಸೊ ಇವೆಲ್ಲ ಚಲೋ ಐತಂದ್ರೆ ದ ಪರ್ಸನ್ ವಿಲ್ ಹ್ಯಾವ್ ಅ ನಾರ್ಮಲ್ ಅಂಡ್ ಗುಡ್ ಅಟ್ರಾಕ್ಟಿವ್ ಪರ್ಸನಾಲಿಟಿ. ದಟ್ ಇಸ್ ವೈ ಇಟ್ ಇಸ್ ಕಾಲ್ಡ್ ದ ಪರ್ಸನಾಲಿಟಿ ಹಾರ್ಮೋನ್. ಓಕೆ, ಸೊ ಒಂದ್ ವೇಳೆ ಈ ಥೈರಾಕ್ಸಿನ್ ಕರೆಕ್ಟ್ ಆಗಿ ಪ್ರೊಡ್ಯೂಸ್ ಆಗ್ಲಿಲ್ಲಪ್ಪ ಅಂದ್ರೆ ದ ಪರ್ಸನ್ ವಿಲ್ ಸಫರ್ ಫ್ರಮ್ ಅ ಕಂಡೀಷನ್ ಕಾಲ್ಡ್ ಗೊಯ್ಟರ್, ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಓಕೆ, ಒಂದ್ ವೇಳೆ ಕಡಿಮೆ ಪ್ರೊಡ್ಯೂಸ್ ಆಗುತ್ತೆ ಹೈಪೋಥೈರಾಯ್ಡಿಸಮ್. ಒಂದೊಂದು ಪರ್ಸನ್ ಒಳಗೆ ಇದು ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ ಥೈರಾಕ್ಸಿನ್. ಓಕೆ, ಕ್ಯಾನ್ಸರ್ ಇಂದ ಆಗಿರ್ಬೋದು ಅಥವಾ ಒಂದು ಟ್ಯೂಮರ್ ಇಂದ ಆಗಿರ್ಬೋದು, ಥೈರಾಯ್ಡ್ ಗ್ಲ್ಯಾಂಡ್ ಟ್ಯೂಮರ್ ಇಂದ ಆಗಿರ್ಬೋದು, ಏನಕ್ಕ ಅಂದ್ರೆ ದೇ ವಿಲ್ ಪ್ರೊಡ್ಯೂಸ್ ಇನ್ ಅ ಲಾರ್ಜರ್ ಅಮೌಂಟ್. ಸೊ ಅದಕ್ಕೆ ನಾವು ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಅವಾಗ ಏನಾಕೈತೆ ಅಂದ್ರೆ ನಮ್ಮ ಬಾಡಿ ಮೆಟಾಬಾಲಿಕ್ ರೇಟ್ ಜಾಸ್ತಿ ಆಗಿ ದ ಪರ್ಸನ್ ವಿಲ್ ಬಿಕಮ್ ಓವರ್ ಆಕ್ಟಿವ್. ಕಣ್ಣು ಹೊರಗೆ ಬಂದ್ಬಿಟ್ಟಿರ್ತಾವ ಅವ್ರು. ಓಕೆ, ಸೊ ದೇ ವಿಲ್ ಬಿ ಕಂಟಿನ್ಯೂಸ್ಲಿ ಸ್ವೆಟಿಂಗ್. ಅವ್ರ ರೆಸ್ಪಿರೇಷನ್ ರೇಟ್ ಜಾಸ್ತಿ ಇರ್ತೈತಿ, ಹಾರ್ಟ್ ಬೀಟ್ ಜಾಸ್ತಿ ಇರ್ತೈತಿ. ಏನ್ ಮಾಡ್ಲಿ ಏನ್ ಬಿಡ್ಲಿ? ಓಕೆ, ಕಂಟಿನ್ಯೂಸ್ ಆಗಿ ಏನಾದ್ರು ಕೆಲಸ ಕೊಡ್ರಿ ನನಗೆ, ಸ್ಲೀಪ್ಲೆಸ್ನೆಸ್, ರೆಸ್ಟ್ಲೆಸ್ನೆಸ್ ಕಂಡೀಷನ್ ಇರ್ತೈತೆ ಅವ್ರು. ದಟ್ ಇಸ್ ದ ಹೈಪರ್ ಥೈರಾಯ್ಡಿಸಮ್. ಹೈಪೋಥೈರಾಯ್ಡಿಸಮ್ ಎಕ್ಸಾಕ್ಟ್ ಉಲ್ಟಾ ಆಗುತ್ತೆ. ಈಗ ಮೆಟಾಬಾಲಿಸಮ್ ಆಗಂಗಿಲ್ಲ, ಫುಡ್ ಕರೆಕ್ಟ್ ಆಗಿ ಬ್ರೇಕ್ ಡೌನ್ ಆಗಿ ನಮಗ ಫುಡ್ ಇಂದ ಎನರ್ಜಿ ಕರೆಕ್ಟ್ ಆಗಿ ಸಿಗ್ಲಾರ್ದಕ್ಕ ಏನಾಕೈತೆ, ಪರ್ಸನ್ ವಿಲ್ ಬಿಕಮ್ ವೆರಿ ಇನ್ಆಕ್ಟಿವ್, ಸೆಡೆಂಟರಿ ಲೈಫ್ ಆಕೈತಿ. ಕುಂತಲ್ಲೇ ಕುಂದ್ರುದು, ಎದ್ದು ಹೋಗ್ಲಿಕ್ಕೆ ಬೇಸರ. ಓಕೆ, ಯಾವಾಗಿದ್ದು ಮಲ್ಕೋಬೇಕು ಅನ್ಸುತ್ತ, ಇನ್ಆಕ್ಟಿವಿಟಿ. ಓಕೆ, ಅದ್ರೋಗು ಇಂಟ್ರೆಸ್ಟ್ ತೋರ್ಸಂಗಿಲ್ಲ. ಈ ತರದ ಎಲ್ಲ ಕಂಡೀಷನ್ಸ್ ಹೈಪೋ ಸೆಕ್ರೇಷನ್ ಆಫ್ ಥೈರಾಕ್ಸಿನ್ ಇಂದ, ಹೈಪೋಥೈರಾಯ್ಡಿಸಮ್ ಇಂದ. ಓಕೆ, ಸೊ ದೀಸ್ ಆರ್ ದ what are the disorders related to hypo and hyper secretion of thyroxine. Next, coming to the parathyroid gland. Okay, so ಆಗಲೇ ನೋಡಿದಂಗ ಏನ್ ಥೈರಾಯ್ಡ್ ಗ್ಲ್ಯಾಂಡ್ ಇತ್ತಲ್ಲ, ಅದ್ರೊಳಗೆ 2 pairs of parathyroid glands ಇರ್ತಾವ. ಓಕೆ, ಸೊ ಇವೇನ್ ಮಾಡ್ತಾವ ಅಂದ್ರೆ ಒಂದು ಹಾರ್ಮೋನ್ ಪ್ರೊಡ್ಯೂಸ್ ಮಾಡ್ತಾವ, ಪ್ಯಾರಾಥೈರಾಯ್ಡ್ ಹಾರ್ಮೋನ್. ಇಟ್ ಇಸ್ ಆಲ್ಸೋ ಕಾಲ್ಡ್ ದ ಪ್ಯಾರಾಥಾರ್ಮೋನ್. ಸೊ ದಿಸ್ ಪ್ಯಾರಾಥಾರ್ಮೋನ್ ಏನ್ ಮಾಡ್ತೈತಪ್ಪ ಅಂದ್ರೆ ನಮ್ಮ ಬಾಡಿ ಒಳಗ ಕ್ಯಾಲ್ಸಿಯಂ ಬ್ಯಾಲೆನ್ಸ್ ನ ಮೇಂಟೈನ್ ಮಾಡ್ತೈತಿ. ಬೋನ್ ಮತ್ತು ಬ್ಲಡ್ ಒಳಗ ಕ್ಯಾಲ್ಸಿಯಂ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೈತಿ. ನೀವು ಕ್ಯಾಲ್ಸಿಯಂ ಕರೆಕ್ಟ್ ಆಗಿ ತೊಗೊಳ್ಳಿಲ್ಪ ಅಂದ್ರೆ ಬೋನ್ ವಿಲ್ ಆಕ್ಟ್ ಲೈಕ್ ರಿಸರ್ವಾಯರ್ ಆಫ್ ಕ್ಯಾಲ್ಸಿಯಂ. ಅವಾಗ ಏನಾಕೈತೆ ಅಂದ್ರೆ ಕ್ಯಾಲ್ಸಿಯಂ ಬೋನ್ ಇಂದ ತೆಗೆದು ಬ್ಲಡ್ ಒಳಗೆ ಕೊಡ್ತೈತಿ. ಒಂದೇ ಬ್ಲಡ್ ಒಳಗೆ ಜಾಸ್ತಿ ಐತಪ್ಪ ಅಂತ ಹೇಳಿದ್ರೆ ಕ್ಯಾಲ್ಸಿಯಂ ಬ್ಲಡ್ ಒಳಗಿಂದ ತೆಗೆದು ಬೋನ್ ಕೊಡ್ತೈತಿ. ಹಂಗಾಗಿ ಬೋನ್ಸ್ ಏನಾಕವ ನಮ್ಮ ಸ್ಟ್ರಾಂಗ್ ಮಾಡ್ತೈತಿ. ಒಬ್ರ ಒಳಗ ಇದು ಪ್ಯಾರಾಥೈರಾಯ್ಡ್ ಹಾರ್ಮೋನ್ ಅಂದ್ರೆ ಪ್ಯಾರಾಥಾರ್ಮೋನ್ ಕಡಿಮೆ ಪ್ರೊಡ್ಯೂಸ್ ಆಗುತ್ತೆ, ಹೈಪೋಸೆಕ್ರೇಷನ್ ಅಥವಾ ಪ್ರೊಡ್ಯೂಸ್ ಆಗಂಗಿಲ್ಲ. ಅವ್ರಲ್ಲಿ ಏನಾಕೈತೆ ಅಂದ್ರೆ ಬೋನ್ಸ್ ವೀಕ್, ಫ್ರೆಜೈಲ್ ಆಕ್ಕವ. ಓಕೆ, ಸೊ ಆ ಕಂಡೀಷನ್ ಗೆ ಏನ್ ಹೇಳೈತೆ ಅಂದ್ರೆ ನಾವು ಆಸ್ಟಿಯೋಪೋರೋಸಿಸ್. ದೇ ವಿಲ್ ಸಫರ್ ಫ್ರಮ್ ಹೈಪೋಸೆಕ್ರೇಷನ್ ಅಥವಾ ದೇ ವಿಲ್ ಸಫರ್ ಫ್ರಮ್ ಆಸ್ಟಿಯೋ ಅಂದ್ರೆ ಬೋನ್, ಪೋರೋಸಿಸ್ ಅಂದ್ರೆ ಪೋರ್ಸ್, ಹೋಲ್ ಹಾಕೋದ್ರ. ಯಾಕಂದ್ರೆ ಕ್ಯಾಲ್ಸಿಯಂ ಇರಂಗಿಲ್ಲ. ಓಕೆ, ಸೊ ಎಲ್ಲ ಕ್ಯಾಲ್ಸಿಯಂ ಏನಾಕೈತೆ ಬಂದು ಬ್ಲಡ್ ಹೋಗಿ ಕುಂತ್ ಬಿಡೈತಿ. ಸೊ ಅವಾಗ ಏನಾಕೋ ಬೋನ್ಸ್ ಸ್ಟ್ರಾಂಗ್ ಆಗಿಲ್ಲ. ದೇ ಪರ್ಸನ್ ವಿಲ್ ಸಫರ್ ಫ್ರಮ್ ವೀಕ್ ಬೋನ್ಸ್. ಅವಾಗ ಏನ್ ಮಾಡೋಕಾಗತ್ತೆ, ಮತ್ತೆ ಥೈರಾಯ್ಡ್ ಹಾರ್ಮೋನ್ ಅಥವಾ ಕ್ಯಾಲ್ಸಿಯಂ ಅದು ಹೊರಗಿಂದ ಸಪ್ಲೈ ಮಾಡಬೇಕಾಗತ್ತೆ. ರೈಟ್, ಸೊ ದಿಸ್ ಇಸ್ ದ ಹೈಪೋ ಸೆಕ್ರೇಷನ್ ಕಂಡೀಷನ್ ಆಫ್ ದ ಪ್ಯಾರಾಥಾರ್ಮೋನ್. ಸೊ ಐಲೆಟ್ಸ್ ಆಫ್ ಲ್ಯಾಂಗರ್ಹ್ಯಾನ್ಸ್. ಏನು ಐಲೆಟ್ಸ್ ಆಫ್ ಲ್ಯಾಂಗರ್ಹ್ಯಾನ್ಸ್ ಯಾವ ಗ್ಲ್ಯಾಂಡ್ ಪಾರ್ಟ್? ಎಸ್, ಇಟ್ ಇಸ್ ಅ ಪಾರ್ಟ್ ಆಫ್
pancreas. So ಈ pancreas ದೊಳಗ ಸಣ್ಣ ಸಣ್ಣ ಪಾರ್ಟ್ ಅದಾವ, islets of Langerhans. Islets of Langerhans is the endocrine part of pancreas. ನೆನಪಿಟ್ಕೊಳ್ಳಿ. ಇದು ಎರಡು ತರದ ಹಾರ್ಮೋನ್ ಪ್ರೊಡ್ಯೂಸ್ ಮಾಡ್ತೈತಿ. ಒಂದು ಇನ್ಸುಲಿನ್, ಎರಡನೇದು ಗ್ಲೂಕೆಗಾನ್. ನೀವು ಊಟ ಮಾಡಿದ್ಮೇಲೆ ಕಾರ್ಬೋಹೈಡ್ರೇಟ್ ರಿಚ್ ಫುಡ್ ತಿಂದ್ರಿ, ರೈಸ್ ಭಾಳ ತಿಂದ್ರಿ ಅಂದ್ರ ಅವಾಗ ಏನಾಕೈತೆ ಅಂದ್ರೆ ನಮ್ಮ ಫುಡ್ ಬ್ರೇಕ್ ಡೌನ್ ಆಗುತ್ತಾ. ಪಾಲಿಸ್ಯಾಕರೈಡ್ ಇದೆ, ಆಲಿಗೋಸ್ಯಾಕರೈಡ್ ಆಗಿ ಆಲಿಗೋಸ್ಯಾಕರೈಡ್ ಇರ್ತದೆ, ಡೈಸ್ಯಾಕರೈಡ್ ಆಗಿ ಡೈಸ್ಯಾಕರೈಡ್, ಮೋನೋಸ್ಯಾಕರೈಡ್ ಆಗಿ ಗ್ಲೂಕೋಸ್ ಕನ್ವರ್ಟ್ ಆಗಿ ನಮ್ಮ ಬ್ಲಡ್ ಒಳಗೆ ಆಡ್ ಆಗ್ತೈತಿ. ನಮ್ಮ ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ. ನಾರ್ಮಲ್ ಬ್ಲಡ್ ಶುಗರ್ ಲೆವೆಲ್ ಎಷ್ಟಿರ್ತೈತಿ? 80 to 120. ಓಕೆ, ಮಿನಿಮಮ್ 80 ಇರ್ಬೇಕು, ಜಾಸ್ತಿ 120. ಪೋಸ್ಟ್ ಪ್ರ್ಯಾಂಡಲ್ ಅಂದ್ರೆ ಊಟ ಮಾಡಿದ್ಮೇಲೆ ಇದೇನಾಗುತ್ತೆ, 120ಗಿಂತ ಜಾಸ್ತಿ ಹೋಗ್ತೈತಿ ಬ್ಲಡ್ ಶುಗರ್ ಲೆವೆಲ್. ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಹೋದ್ಕೂ ಏನಾಕೈತಿ, ಇನ್ಸುಲಿನ್ ಪ್ರೊಡ್ಯೂಸ್ ಮಾಡ್ತೈತಿ ನಮ್ಮ ಬಾಡಿ. ಇನ್ಸುಲಿನ್ ಏನ್ ಮಾಡ್ತೈತಿ ಅಂದ್ರೆ ಸೆಲ್ಸ್ ಹೋಗಿ ಏನ್ ಮಾಡೈತಿ ಹೇಳ್ತೈತಿ, ಬ್ಲಡ್ ಶುಗರ್ ಜಾಸ್ತಿ, ಬ್ಲಡ್ ಜಾಸ್ತಿ ಶುಗರ್ ಐತಿ, ನೀವು ಅಬ್ಸರ್ವ್ ಮಾಡ್ಕೊರಿ ಅಂತ. ಯಾವ ಸೆಲ್ಸ್ಗ? ಫಸ್ಟ್ ಲಿವರ್ ಹೇಳ್ತೈತಿ. ಲಿವರ್ ಏನ್ ಮಾಡ್ತೈತಿ, ಎಕ್ಸಸ್ ಶುಗರ್ ಅನ್ನ ತಗೊಂಡ ಕನ್ವರ್ಟ್ ಮಾಡಿ ಗ್ಲೈಕೋಜನ್ ರೂಪ ಒಳಗ ಸ್ಟೋರ್ ಮಾಡ್ತೈತಿ. ನೆನಪಿಟ್ಕೋರಿ, ಗ್ಲೈಕೋಜನ್ ಇಸ್ ಕಾಲ್ಡ್ ಆಸ್ ಅನಿಮಲ್ ಸ್ಟಾರ್ಚ್. ಪ್ಲಾಂಟ್ ಎಕ್ಸಸ್ ಫುಡ್ ಅನ್ನ ಸ್ಟೋರ್ ಮಾಡ್ಕೋದು ಸ್ಟಾರ್ಚ್ ರೂಪ ಒಳಗ. ಓಕೆ, ಸ್ಟೋರೇಜ್ ಆಫ್ ವಾಟ್ ದ ಕಾರ್ಬೋಹೈಡ್ರೇಟ್. ಇನ್ ಕೇಸ್ ಆಫ್ ಪ್ಲಾಂಟ್ಸ್ ಇಟ್ ಇಸ್ ಸ್ಟಾರ್ಚ್. ಸೇಮ್ ನಮ್ ಬಾಡಿ ಒಳಗ ನಾವೇನ್ ಮಾಡ್ತೀವಿ, ಗ್ಲೂಕೋಸ್ ಅನ್ನ ಎಕ್ಸೆಸ್ ಜಾಸ್ತಿ ಆಗಿದ್ದನ್ನ ಮುಂದ್ ಫ್ಯೂಚರ್ ಒಳಗೆ ಯಾವಾಗ ಒಮ್ಮೆ ನಮ್ಮ ಉಪವಾಸ ಇದ್ದಾಗಪ್ಪ ಅಥವಾ ಬಹಳ ತನಕ ಊಟ ಸಿಗ್ಲಿಲ್ಪ ಅಂದ್ರೆ ಅವಾಗ ನಮ್ಮಲ್ಲಿ ಸ್ಟೋರ್ ಆದಂತಹ ಇರ್ಬೇಕಲ್ಲ, ಎನರ್ಜಿ ಸ್ಟೋರ್ ಇರ್ಬೇಕಲ್ಲ. ಸೊ ಅದ್ ಯಾವ ರೂಪ ಸ್ಟೋರ್ ಮಾಡ್ಕೋದೈತಿ ನಮ್ಮ ಬಾಡಿ ಅಂದ್ರೆ ಗ್ಲೈಕೋಜನ್ ರೂಪ ಸ್ಟೋರ್ ಮಾಡುತ್ತೆ. ಎಲ್ಲಿಪ್ಪ ಅಂದ್ರೆ ಲಿವರ್ ಮತ್ತೆ ಮಸಲ್ಸ್ ದೊಳಗೆ. ಸೊ ಇನ್ಸುಲಿನ್ ಏನ್ ಮಾಡ್ತೈತಿ ಅಂದ್ರೆ ಗ್ಲೂಕೋಸ್ ಅನ್ನ ಗ್ಲೈಕೋಜನ್ ರೂಪ ಕನ್ವರ್ಟ್ ಮಾಡಿ ನಮ್ಮ ಮಸಲ್ಸ್ ಮತ್ತೆ ಲಿವರ್ ಒಳಗ ಸ್ಟೋರ್ ಮಾಡತೈತಿ. ಅವಾಗ ಏನಾಗ್ತೈತಿ, ನಮ್ದು ಬ್ಲಡ್ ಶುಗರ್ ಲೆವೆಲ್ ಮತ್ತೆ ಕಡಿಮೆ ಆಕೈತಿ, ನಾರ್ಮಲ್ ಆಗಿ ಬರ್ತೈತಿ. ಒಬ್ಬೊಬ್ಬರಲ್ಲಿ ಇನ್ಸುಲಿನ್ ಜಾಸ್ತಿ ಪ್ರೊಡ್ಯೂಸ್ ಆತಂದ್ರ ಅಥವಾ ಎಕ್ಸ್ಟರ್ನಲ್ ಇನ್ಸುಲಿನ್ ಜಾಸ್ತಿ ತಗೊಂಡ್ರಂದ್ರ ಅದ್ರ ಹೈಪರ್ ಸೆಕ್ರೇಷನ್ ಆತಂದ್ರ ಒಂದ್ ಕಂಡೀಷನ್ ಐತಿ, ಹೈಪೋಗ್ಲೈಸಿಮಿಯಾ. ಹೈಪೋಗ್ಲೈಸಿಮಿಯಾ ಅಂದ್ರ ನಮ್ಮ ಬಾಡಿ ಏನಾಕೈತಿ, ಬ್ಲಡ್ ಶುಗರ್ ಲೆವೆಲ್ ಕಡಿಮೆ ಆಗತ್ತೆ. ಹೈಪೋ ಅಂದ್ರೆ ಕಡಿಮೆ, ಗ್ಲೈಸಿಮಿಯಾ ಅಂದ್ರೆ ಶುಗರ್ ಲೆವೆಲ್. ಹೆಚ್ಚಾಗಿ ಕಾಮನ್ ಆಗಿ ಕಂಡು ಬರೋದು ಹೈಪೋ ಸೆಕ್ರೇಷನ್ ಆಫ್ ಇನ್ಸುಲಿನ್. ಇನ್ಸುಲಿನ್ ಕಡಿಮೆ ಪ್ರಮಾಣದ ಸೆಕ್ರೀಟ್ ಆತಪ್ಪ. ಓಕೆ, ಇನ್ಸುಲಿನ್ ಸೆಕ್ರೀಟ್ ಆಗ್ಲಿಲ್ಲ ಅಥವಾ ಕಡಿಮೆ ಪ್ರಮಾಣದ ಸೆಕ್ರೀಟ್ ಆಯ್ತು, ಏಜ್ ರಿಲೇಟೆಡ್ ಡಿಸೀಸಸ್ ಜನರಲಿ 45-50 ಮೇಲೆ ಇದ್ದವ್ರಿಗೆ ಹೆಚ್ಚಾಗಿ ಜನರಿಗೆ ಕಂಡು ಬರ್ತೈತಿ. ಸೊ ಅದಕ್ಕೆ ಏನ್ ಕರಿತೀವಿ ನಾವು, ಹೈಪರ್ ಗ್ಲೈಸಿಮಿಯಾ. ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಆಗ್ಬಿಡ್ತೈತಿ. ಎಷ್ಟ್ ಜಾಸ್ತಿ ಆಗತ್ತಪ್ಪ ಅಂದ್ರೆ ಬ್ಲಡ್ ಒಳಗ ಅಷ್ಟೆಲ್ಲ, ಯೂರಿನ್ ಒಳಗೂ ಶುಗರ್ ಬರ್ಲಿಕ್ಕೆ ಸ್ಟಾರ್ಟ್ ಆಗತ್ತ. ನಮ್ ಫಿಲ್ಟರಿಂಗ್ ಸಿಸ್ಟಮ್ ಎಷ್ಟ್ ಚಲೋ ಐತಂದ್ರ ಯೂರಿನ್ ಒಳಗ್ ಬರೇ ನೀರ್ ಮತ್ತ ನೈಟ್ರೋಜನಸ್ ವೇಸ್ಟ್ ಅಷ್ಟೇ ಇರಬೇಕು. ಬಟ್ ಅದ್ರ ಬ್ಲಡ್ ಇರಬಾರ್ದು, ಪ್ರೋಟೀನ್ಸ್ ಇರಬಾರ್ದು, ಶುಗರ್ ಇರಬಾರ್ದು. ಅಷ್ಟು ಚಲೋ ಫಿಲ್ಟರ್ ಮಾಡುತ್ತೆ ನಮ್ ಕಿಡ್ನೀಸ್. ಸೊ ಇಲ್ಲಿ ಏನಾಗತ್ತ, ನಮ್ ಬ್ಲಡ್ ಒಳಗ ಜಾಸ್ತಿ ಐತಪ್ಪ ಶುಗರ್ ಅಂದ್ರೆ ಏನಾಗತ್ತ, ಎಕ್ಸೆಸ್ ಶುಗರ್ ನಮ್ ಯೂರಿನ್ ಇಂದ ಹೊರಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗೈತಿ. ಮಧುಮೇಹ, ಮಧು ಅಂದ್ರ ಹನಿ, ಮೇಹ ಅಂದ್ರೆ ಯೂರಿನ್, ಹನಿಡ್ ಯೂರಿನ್ ಅಂತ ಹೆಸರಿಟ್ಟದ ಮಧುಮೇಹ ಅಂತ ಹೇಳಿ. ಓಕೆ, ಅಥವಾ ಸ್ವೀಟ್ ಯೂರಿನ್ ಅಂತ ಹೆಸರಿಟ್ರ, ಯಾಕಂದ್ರೆ ಅದ್ರೊಳಗ ಶುಗರ್ ಇರ್ತೈತಿ. ಓಕೆ, ಸೊ ದಟ್ ಇಸ್ ವಾಟ್ ಹೈಪರ್ ಗ್ಲೈಸಿಮಿಯಾ ಕಂಡೀಷನ್ ಆಗ್ತೈತಿ. ಈ ಕಂಡೀಷನ್ ನಾವೇನ್ ಕರಿತೀವಿ ಮೆಡಿಕಲಿ ದ ಟರ್ಮ್ ಡಯಾಬಿಟಿಸ್ ಮೆಲ್ಲಿಟಸ್ ಅಂತ ಹೇಳಿ ಕರೀತಾರ. ಡಯಾಬಿಟಿಸ್ ಇನ್ಸಿಪಿಡಸ್ ನೆನಪು ಮಾಡ್ಕೋರಿ, ಇಲ್ಲಿದೆ ಡಯಾಬಿಟಿಸ್ ಇನ್ಸಿಪಿಡಸ್. ADH ಹೈಪೋಸೆಕ್ರೇಷನ್ ಇಂದ ಆಗುತ್ತೆ, ಆಂಟಿ ಡಯಾಬಿಟಿಕ್ ಹಾರ್ಮೋನ್ ಅಥವಾ ವ್ಯಾಸೋಪ್ರೆಸಿನ್ ಹಾರ್ಮೋನ್ ಹೈಪೋಸೆಕ್ರೇಷನ್ ಆಗೋದ್ರಿಂದ ಪ್ರೊಡ್ಯೂಸ್ ಆಗುತ್ತದೆ. ಅಲ್ಲಿ ಜಾಸ್ತಿ ಪ್ರಮಾಣದ ಡೈಲ್ಯೂಟ್ ಯೂರಿನ್ ಪ್ರೊಡ್ಯೂಸ್ ಮಾಡ್ತಾರೆ ಮನುಷ್ಯ. ಇಲ್ಲಿ ಏನ್ ಮಾಡ್ತೈತಿ ಅಂದ್ರ ಯೂರಿನ್ ನಾರ್ಮಲ್ ಇರ್ತೈತಿ, ಬಟ್ ಅದ್ರೊಳಗ ಶುಗರ್ ಕಂಟೆಂಟ್ ಕಂಡು ಬರ್ತೈತಿ. ಓಕೆ, ಸೊ ದಿಸ್ ಇಸ್ ವಾಟ್ ದ ಇನ್ಸುಲಿನ್. ಇನ್ಸುಲಿನ್ ಏನ್ ಮಾಡ್ತೈತಿ, ಎಕ್ಸೆಸ್ ಗ್ಲೂಕೋಸ್ ಅನ್ನ ಗ್ಲೈಕೋಜನ್ ಕನ್ವರ್ಟ್ ಮಾಡಿ ಮಸಲ್ಸ್ ಮತ್ತೆ ಲಿವರ್ ಒಳಗ ಸ್ಟೋರ್ ಮಾಡ್ತೈತಿ. ಎರಡನೇ ಹಾರ್ಮೋನ್ ಗ್ಲೂಕೆಗಾನ್. ಗ್ಲೂಕೆಗಾನ್ is performing exactly opposite function of insulin. ಎಂಟಾಗೋನಿಸ್ಟಿಕ್ ಹಾರ್ಮೋನ್ಸ್ ಅಂತ ಕರಿತೀವಿ ನಾವು. ಎಂಟಾಗೋನಿಸ್ಟಿಕ್ ಹಾರ್ಮೋನ್ಸ್ ಅಂದ್ರೆ ಇನ್ಸುಲಿನ್ ಏನ್ ಕೆಲಸ ಮಾಡ್ತೈತಿ ಅದ್ರ ಎಕ್ಸಾಕ್ಟ್ಲಿ ಅಪೋಸಿಟ್ ಕೆಲಸ ಮಾಡ್ತೈತಿ. ನೀವು ಉಪವಾಸದಿರಪ್ಪ, ಒಪ್ಪತ್ತದಿರಿ, ಬಹಳ ತನಕ ಊಟ ಸಿಗ್ಲಿಲ್ಲ, ಈಗ ನಮ್ ಕ್ಲಾಸ್ ನಡೀತೈತಿ, ಯಾವಾಗ ಬೆಳಗ್ಗೆ ಊಟ ಮಾಡಿ ಬಂದಿರ್ತೀರಿ, ಅವಾಗ ನಿಮ್ ಬಾಡಿ ಒಳಗೆ ಏನಾಗುತ್ತೆ, ಶುಗರ್ ಲೆವೆಲ್ ಕಡಿಮೆ ಆಗತ್ತೆ, ಯೂಸ್ ಮಾಡ್ಕೊಳ್ಳೋದ್ರಿಂದ. ಅವಾಗ ಏನ್ ಮಾಡ್ತೈತಿ ನಮ್ ಬಾಡಿ, ಏನ್ ಗ್ಲೈಕೋಜನ್ ರೂಪ ಒಳಗೆ ಸ್ಟೋರ್ ಮಾಡಿರ್ತೈತಲ್ಲ ಲಿವರ್ ಮತ್ತು ಮಸಲ್ಸ್ ಒಳಗ, ಅದನ್ನ ಮತ್ತೆ ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡಿ ಬ್ಲಡ್ ಒಳಗೆ ಆಡ್ ಮಾಡ್ತೈತಿ. ಅಂದ್ರೆ ನಮ್ಮ ಬಾಡಿಗೆ ಮತ್ತೆ ಎನರ್ಜಿ ಶಾರ್ಟೇಜ್ ಆಗ್ಬಾರ್ದಿಲ್ಲ. ಚೆಕ್ ಬಂದ್ ಬೈತೈತಿ ನೀವು. ಓಕೆ, ಪ್ರೇಯರ್ ಟೈಮ್ ಒಳಗೆ ಬಿಡ್ತಿರ್ತಲ್ಲ, ಚೆಕ್ ಬಂದ್ ನಾಷ್ಟ ಮಾಡಿ ಬಂದಿರಂಗಿಲ್ಲ, ಅವಾಗ ಏನಾಗಿರ್ತೈತಿ, ನಿಮ್ ಬಾಡಿ ಸ್ಟೋರ್ಡ್ ಗ್ಲೈಕೋಜನ್ ಕಡಿಮೆ ಆಗ್ಬಿಟ್ಟಿರ್ತೈತಿ. ಓಕೆ, ಎನಿವೆ, ಸೊ ಗ್ಲೂಕೆಗಾನ್ ಏನ್ ಮಾಡ್ತೈತೆ ಅಂದ್ರೆ ನಮ್ಮ ಬಾಡಿ ಒಳಗ ಏನ್ ಲಿವರ್ ಮತ್ತು ಮಸಲ್ಸ್ ಒಳಗೆ ಗ್ಲೈಕೋಜನ್ ಸ್ಟೋರ್ ಆಗಿರಲಿಲ್ಲ ಅದನ್ನ ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡ್ತೈತಿ. ದಟ್ ಈಸ್ ದ ಫಂಕ್ಷನ್. ಇನ್ಸುಲಿನ್ ಗ್ಲೂಕೋಸ್ ಅನ್ನ ಗ್ಲೈಕೋಜನ್ ಮಾಡ್ತೈತಿ, ಗ್ಲೂಕೆಗಾನ್ ಗ್ಲೈಕೋಜನ್ ಅನ್ನ ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡ್ತೈತಿ. ನೆಕ್ಸ್ಟ್ ಗ್ಲ್ಯಾಂಡ್ ಐತಿ ಅಡ್ರಿನಲ್ ಗ್ಲ್ಯಾಂಡ್. ಅಡ್ರಿನಲ್ ಗ್ಲ್ಯಾಂಡ್ ನ ಹೇಳಿ ಎಲ್ಲಿ ಇರ್ತೈತಿ ಇದು, ಇಟ್ ಈಸ್ ಅಬೌವ್ ದ
ಕಿಡ್ನೀಸ್. ಅಡ್ ಅಂದ್ರೆ ಅಡ್ಜಸೆಂಟ್, ರೀನಲ್ ಅಂದ್ರೆ ಕಿಡ್ನೀಸ್. ಓಕೆ, ಸೊ ಅಡ್ಜಸೆಂಟ್ ಟು ಕಿಡ್ನೀಸ್. ಹ್ಯೂಮನ್ ಬೀಯಿಂಗ್ ಒಳಗ ಈ ಅಡ್ರಿನಲ್ ಗ್ಲ್ಯಾಂಡ್ ನಮ್ಮ ಕಿಡ್ನಿ ಮ್ಯಾಲೆ ಐತೆ ಅಂತ ಹೇಳಿ ಸುಪ್ರಾರೀನಲ್ ಗ್ಲ್ಯಾಂಡ್ ಅಂತಾನು ಕರೀತಾರೆ. ಅಡ್ರಿನಲ್ ಗ್ಲ್ಯಾಂಡ್ಸ್ ಆರ್ ಆಲ್ಸೋ ಕಾಲ್ಡ್ ದಟ್ ಸುಪ್ರಾರೀನಲ್ ಗ್ಲ್ಯಾಂಡ್. ಸುಪ್ರಾರೀನಲ್ ಗ್ಲ್ಯಾಂಡ್ ಅಂದ್ರೆ ಕಿಡ್ನಿದ ಮ್ಯಾಲೆ. ಓಕೆ, ಸೊ ಇವೇನ್ ಮಾಡ್ತಾವ, ಬಹಳಷ್ಟು ಹಾರ್ಮೋನ್ಸ್ ಪ್ರೊಡ್ಯೂಸ್ ಮಾಡಿರುತ್ತೆ. ಅದ್ರೊಳಗೆ ಬಹಳ ಕಾಮನ್ ಆಗಿ ಅಥವಾ ಬಹಳ ಫೇಮಸ್ ಹಾರ್ಮೋನ್ ಯಾವಪ್ಪ ಅಂದ್ರೆ ಎಡ್ರಿನಾಲಿನ್ ಹಾರ್ಮೋನ್. ಎಡ್ರಿನಾಲಿನ್ ಏನೈತಲ್ಲ, ಇಟ್ ಈಸ್ ಕಾಲ್ಡ್ as an emergency hormone or 3F hormone: fright, fight and flight. ಓಕೆ, ಫೈಟ್ ಆರ್ ಫ್ಲೈಟ್ ಹಾರ್ಮೋನ್ ಅಂತಾನು ಕರೀತಾರೆ. ನಮಗೆ ಎಮರ್ಜೆನ್ಸಿ ಸಿಚುವೇಶನ್ ಒಳಗ ನಮ್ಮ ಬಾಡಿಯನ್ನ ಪ್ರಿಪೇರ್ ಮಾಡ್ತೈತೆ ಎಮರ್ಜೆನ್ಸಿ ಸಿಚುವೇಶನ್ ನ ಫೇಸ್ ಮಾಡ್ಲಿಕ್ಕೆ. ಇಮ್ಯಾಜಿನ್ ಮಾಡ್ರಿ, ನೀವು ರೋಡ್ ಸೈಡ್ ಇಂದ ಹೋಗ್ಲಿಕ್ಕತ್ತೀರಿ, ಸಡನ್ ಆಗಿ ಮುಂದಿನ ಒಂದು ಬೈಕ್ ಫಾಸ್ಟ್ ಆಗಿ ಬರ್ತೈತಿ, ನಿಮ್ ಕಡೆ ಬರ್ತೈತೆ, ಅವ್ನು ಬ್ಯಾಲೆನ್ಸ್ ತಪ್ಪಿಟ್ಟೈತಿ. ಅವಾಗೇನಾಗುತ್ತೆ, ಎಕ್ದಮ್ ನೀವು ಎದಿ ಹೊಡ್ಕೊಂಡಂಗಾಗುತ್ತೆ. ಯಾಕೆ ಎದಿ ಹೊಡ್ಕೊಂಡಾಗುತ್ತೆ ಅಂದ್ರೆ ಈ ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ, ಅಡ್ರಿನಲಿನ್. ಅಡ್ರಿನಲಿನ್ ಪ್ರೊಡ್ಯೂಸ್ ಆದ ಕೂಡನ ನಮ್ ಹಾರ್ಟ್ ಬೀಟ್ ಶೂಟ್ ಅಪ್ ಆಗ್ಬಿಡ್ತೈತಿ. ಯಾಕಂದ್ರೆ ನಮ್ಗೆ ಜಾಸ್ತಿ ಆಕ್ಸಿಜನ್ ಬೇಕು, ಎನರ್ಜಿ ಬೇಕು. ಸೊ ಬ್ಲಡ್ ಸಪ್ಲೈ ಫಾಸ್ಟ್ ಆಗುತ್ತೆ. ಬ್ಲಡ್ ಸಪ್ಲೈ ಫಾಸ್ಟ್ ಆದ್ಮೇಲೆ ನಿಮ್ಗೆ ಎನರ್ಜಿ ಬೇಕಂದ್ರೆ, ಎನರ್ಜಿ ಪ್ರೊಡ್ಯೂಸ್ ಆಗ್ಬೇಕಂದ್ರೆ ಆಕ್ಸಿಜನ್ ಬೇಕು. ಸೊ ಉಸಿರಾಟ ಕ್ರಿಯೆ ಬಹಳ ಫಾಸ್ಟ್ ಆಗುತ್ತೆ. ಸೊ ಫಾಸ್ಟ್ ಆಗಿ ಏನಾಗುತ್ತೆ, ನಮ್ಗೆ ಉಸಿರಾಟ ಚಲೋ. ಸೊ ನಾವು ಏನಾಗುತ್ತೆ, ವಿ ಗೆಟ್ ದ ಸೂಪರ್ ಹ್ಯೂಮನ್ ಪವರ್ಸ್. ಎಂದೂ ಅಷ್ಟು ಫಾಸ್ಟ್ ಓಡಿರೋದಿಲ್ಲ, ಅಷ್ಟು ಫಾಸ್ಟ್ ಓಡ್ತೀವಿ ನಾವು. ಓಕೆ, ಸೊ ಇಲ್ಲಿ 3F ಹಾರ್ಮೋನ್ ಹೇಳ್ಬೇಕಂದ್ರೆ ನಾನು ಕಾಮನ್ ಆಗಿ ಎಕ್ಸಾಂಪಲ್ ಕೊಡ್ತಿರ್ತೀನಿ. ನೀವು ಫಾರ್ ಎಕ್ಸಾಂಪಲ್ ನೀವು ಸ್ಕೂಲ್ ಮುಗಿಸಿ ಮನೆಗೆ ಹೋಗ್ತಿರ್ತೀರಿ, ಅವಾಗ ಏನಾಗುತ್ತೆ, ಸಡನ್ ಆಗಿ ನಿಮ್ ಮುಂದೆ ಒಂದು ನಾಯಿ ಬಂದಿರ್ತೈತೆ ಅಂತ ತಿಳ್ಕೊಂಡ್ಬಿಡ್ರಿ. ಅದ್ ನಿಮ್ಗೆ ಜೋರಾಗಿ ಹೆದರ್ಸ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು ನೀವು. ಓಕೆ, ಬಗಳಿಕ್ ಸ್ಟಾರ್ಟ್ ಮಾಡಿ ನಿಮ್ಮ ಮೇಲೆ. ಸೊ ಫ್ರೈಟ್, ಅದ್ ನಿಮಗೆ ಹೆದರ್ಸೈತಿ, ಹಲ್ಗಿಲ್ ತೋರಿಸಿ ಅನ್ಕೋ ಏನಾಗುತ್ತೆ, ನಿಮ್ಗೆ ಎಕ್ದಮ್ ಹೆದರಿಕೆಯಾಗಿ ನಿಮ್ ಬಾಡಿ ಒಳಗ ಅಡ್ರಿನಲಿನ್ ಹಾರ್ಮೋನ್ ಪ್ರೊಡ್ಯೂಸ್ ಮಾಡ್ತೈತಿ. ಇದು ಏನ್ ಕೊಡತ್ತೆ ನಿಮ್ಗೆ ಎನರ್ಜಿ ಅಂದ್ರೆ, ಆದ್ ನಿಮ್ಗೆ ಹೆಂಗ್ ಹೆದರ್ಸ್ತೈತಿ ಹಂಗ ನೀವು ಅದಕ್ಕೆ ಹೆದರ್ಸೋ ಶಕ್ತಿ ಕೊಡ್ತೈತಿ. ಇಲ್ಲಪ್ಪ ಅಂದ್ರೆ ಫೈಟ್, ಆದ್ ನಿಮಗ್ ಕಡಿಲಿಕ್ ಬಂತಂದ್ರೆ ನೀವು ಅದ್ರ ಜೊತೆ ಕುಸ್ತಿ ಹಿಡಿಯೋಕ್ ಶಕ್ತಿ ಕೊಡ್ತೈತಿ. ಇಲ್ಲ ಅಂದ್ರೆ ಫ್ಲೈಟ್, ಅದೆಷ್ಟು ಜೋರಾಗಿ ಓಡ್ತೈತಿ ಅದಕ್ಕಿಂತ ಜೋರಾಗಿ ನೀವು ಓಡ್ಲಿಕ್ಕೆ ಶಕ್ತಿ ಕೊಡ್ತೈತಿ. ಓಕೆ, ದಟ್ ಇಸ್ ವಾಟ್ ಟು ಡೀಲ್ ವಿತ್ ದ ಎಮರ್ಜೆನ್ಸಿ ಸಿಚುವೇಶನ್ ಅಡ್ರಿನಲಿನ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಸ್ಪೋರ್ಟ್ಸ್ ಇದ್ರೊಳಗ ನೀವು ಡೋಪಿಂಗ್ ಕೇಸ್ ಕೇಳಿರ್ಬೋದು. ಓಕೆ, ಒಂದಿಷ್ಟು ಸ್ಪೋರ್ಟ್ಸ್ ಮನ್ ಬ್ಲಡ್ ಟೆಸ್ಟ್ ಮಾಡಿಸ್ತಾರೆ, ಒಲಿಂಪಿಕ್ ಒಳಗಾಗ್ಲಿ ಅಥವಾ ದೊಡ್ಡ ದೊಡ್ಡ ಏನೋ ಇಂಟರ್ನ್ಯಾಷನಲ್ ಗೇಮ್ಸ್ ಅಲ್ಲಿ ಏನ್ ಮಾಡ್ತಾರೆ, ಬ್ಲಡ್ ಒಳಗ ಈ ಕೆಮಿಕಲ್ಸ್ ನೋಡ್ತಾರೆ. ಎಕ್ಸ್ಟರ್ನಲ್ ಅಡ್ರಿನಲ್ ಯಾರು ತೊಗೊಂಡಿದಾರ ಅಂದ್ರೆ ಅವ್ರೊಳಗ ಸೂಪರ್ ಹ್ಯೂಮನ್ ಪವರ್ಸ್ ಬರ್ತಾವ. ನೂನ್ ಆಗಂಗಿಲ್ಲ ಅವ್ರಿಗೆ. ಫುಟ್ಬಾಲ್ ಅವ್ರು ಆಡುವಾಗ ಒಮ್ಮೆ ಬಿದ್ದು ಕಾಲ್ ಮುರಿದ್ರು ಅಂದ್ರೂ ಕೂಡ ಹಂಗ ಓಡ್ತಿರ್ತಾರ ಅವ್ರು, ಗೊತ್ತಾಗಿಲ್ಲ ಅವ್ರಿಗೆ. ಯಾಕಂದ್ರೆ ಈ ಅಡ್ರಿನಲಿನ್ ಹಾರ್ಮೋನ್ ಎಮರ್ಜೆನ್ಸಿ ಸಿಚುವೇಶನ್ ಒಳಗ ಹಂಗ ನಮ್ಮ ಬಾಡಿಯನ್ನ ತಯಾರು ಮಾಡ್ತೈತಿ. ನೆಕ್ಸ್ಟ್ ಎಂಡೋಕ್ರೈನ್ ಗ್ಲ್ಯಾಂಡ್ ಇಸ್ ಅ ಟೆಸ್ಟಿಸ್. So they are exclusively found in males. Okay, male outward birth of female organ, pair of testes. They are found in the outside the body. Nam dehada horage irtava. Okay, they are found in the pouch of the skin, which is called as a scrotum. Okay, so a testis dolaga one particular type of bunch of cells irtav. They are called as a Leydig cells. ಈ ಲೇಡಿಂಗ್ ಸೆಲ್ಸ್ ಏನ್ ಮಾಡ್ತಾವ ಅಂದ್ರೆ ದೇ ಪ್ರೊಡ್ಯೂಸ್ ದ ಹಾರ್ಮೋನ್. ಟೆಸ್ಟಿಸ್ ಒಳಗ ಎಂಡೋಕ್ರೈನ್ ಪಾರ್ಟ್ ಯಾವದಪ್ಪ ಅಂದ್ರೆ ಲೀಡಿಂಗ್ ಸೆಲ್ಸ್. ಸೊ ಈ ಲೀಡಿಂಗ್ ಸೆಲ್ಸ್ ಏನ್ ಮಾಡ್ತಾವ ಅಂದ್ರೆ ಮೇಲ್ ಸೆಕ್ಸ್ ಹಾರ್ಮೋನ್ ಅನ್ನ ಪ್ರೊಡ್ಯೂಸ್ ಮಾಡ್ತಾವ, ವಿಚ್ ಆರ್ ಕಾಲ್ಡ್ ಆಸ್ ಆಂಡ್ರೋಜನ್ಸ್. ಈ ಆಂಡ್ರೋಜನ್ಸ್ ದೊಳಗ ಬಹಳ ಫೇಮಸ್ ಹಾರ್ಮೋನ್ ಯಾವದಪ್ಪ ಅಂದ್ರೆ ಟೆಸ್ಟೋಸ್ಟಿರಾನ್. ಓಕೆ, ಸೊ ಇದೇನ್ ಮಾಡ್ತೈತಿ ನೋಡ್ರಿ, ಇಟ್ ರೆಗ್ಯುಲೇಟ್ಸ್ ದ ಸೆಕ್ಸ್ ಡ್ರೈವ್, ಲಿಬಿಡೋ ಅಂತ ಹೇಳ್ಕೈತಿ ನಾವು. ಓಕೆ, ಸೆಕ್ಷುವಲ್ ಆಕ್ಟಿವಿಟಿ. ದೆನ್ ಬೋನ್ ಮಾಸ್, ಇನ್ಕ್ರೀಸ್ ದ ಬೋನ್ ಮಾಸ್, ಫ್ಯಾಟ್ ಡಿಸ್ಟ್ರಿಬ್ಯೂಷನ್, ಮಸಲ್ ಮಾಸ್ ಅಂಡ್ ಸ್ಟ್ರೆಂತ್. ಹಾಗಾಗಿ ಮೇಲ್ ಒಳಗೆ ನೋಡ್ರಿ ಮಸ್ಕ್ಯುಲರ್ ಬಾಡಿ ಡೆವಲಪ್ ಆಗುತ್ತೆ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ ಆಗಿ, ಬಿಕಾಸ್ ಆಫ್ ದ ಟೆಸ್ಟೋಸ್ಟಿರಾನ್ ಅಂಡ್ ದ ಪ್ರೊಡಕ್ಷನ್ ಆಫ್ ರೆಡ್ ಬ್ಲಡ್ ಸೆಲ್ಸ್. ದಟ್ ಇಸ್ ವೈ ಇನ್ ಕೇಸ್ ಆಫ್ ಮೇಲ್ there are more red blood cells are found compared to the female. Then production and maturity of the spermatozoa, and also they are responsible for male secondary sexual characters. ಒಂದು ವೇಳೆ ಟೆಸ್ಟೋಸ್ಟಿರಾನ್ ಪ್ರೊಡ್ಯೂಸ್ ಆಗಲಿಲ್ಲ ಅಥವಾ ಕಡಿಮೆ ಪ್ರಮಾಣ ಪ್ರೊಡ್ಯೂಸ್ ಆದಂದ್ರೆ the person will suffer from infertility. Means spermatozoa will not be produced, or if they are produced, that will be produced in a very smaller quantity. Next are ovaries. These are also found exclusively in case of females. Okay, a pair of ovaries are present. So ovaries, they produce two types of hormone, female hormone or female sex hormones. These are called as commonly they are called as gynogens. Hang male hormones androgens anta kariತೀವಿ, female hormones ನಾನು ಕರಿತೀವಿ gynogens. Okay, so these gynogens are the first type ಯಾವ್ದಂದ್ರೆ estrogens. Estrogens are female sex hormones
They control the libido. Libido ಅಂದ್ರೆ ಏನು? Sex drive or sexual activity. Then puberty and the sexual maturity. Production of egg. Then production of the female secondary sexual characters. Okay, you already studied about secondary sexual characters. If the estrogens are not produced, then the person will suffer from infertility. Means production of egg is not real. So egg will not be properly produced in the absence of estrogens. Similarly, next hormone is progesterone. It is called as a pregnancy hormone. ಇದು ಕಾರ್ಪಸ್ ಲೂಟಿಯಂ ಇಂದ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಸೊ ಏನ್ ಫಿಮೇಲ್ ಫಾಲಿಕಲ್ ಇದೆ ಅದರಿಂದ ಎಗ್ ಹೊರಗೆ ಬಂದ್ಮೇಲೆ ಗ್ರಾಫಿಯನ್ ಫಾಲಿಕಲ್ ಏನಾಗೈತೆ ಅಂದ್ರೆ ಕಾರ್ಪಸ್ ಲೂಟಿಯಂ ಆಗಿ ಕನ್ವರ್ಟ್ ಆಗುತ್ತೆ. ಆ ಕಾರ್ಪಸ್ ಲೂಟಿಯಂ ಪ್ರೆಗ್ನೆನ್ಸಿ ಹಾರ್ಮೋನ್ ಪ್ರೊಜೆಸ್ಟ್ರಾನ್ ಅನ್ನ ಪ್ರೊಡ್ಯೂಸ್ ಮಾಡ್ತೈತಿ. ಈ ಪ್ರೊಜೆಸ್ಟ್ರಾನ್ ಏನ್ ಮಾಡ್ತೈತಿ ಅಂದ್ರ ನೋಡ್ರಿ ಎಷ್ಟು ಬ್ಯೂಟಿಫುಲ್ ಐತಿ ವರ್ಕ್. ಪ್ರೊಜೆಸ್ಟ್ರಾನ್ ಏನ್ ಮಾಡ್ತೈತಿ ಅಂದ್ರ ಏನ್ ಪಿಟ್ಯೂಟರಿಯಿಂದ ಆಕ್ಸಿಟೋಸಿನ್ ಬರ್ತೈತಲ್ಲ ಅದನ್ನ ಅಪೋಸ್ ಮಾಡ್ತೈತಿ. ಆಕ್ಸಿಟೋಸಿನ್ ಇಸ್ ಅ ಚೈಲ್ಡ್ ಬರ್ತ್ ಹಾರ್ಮೋನ್. ಓಕೆ, ಸೊ ಅದನ್ನೇ ಮಾಡಿ ಪ್ರೊಜೆಸ್ಟ್ರಾನ್ ಮಾಡ್ತೈತಿ, ಆಕ್ಸಿಟೋಸಿನ್ ತಡೆಗಟ್ತದ ಯೂಟ್ರಸ್ ಮುಟ್ಟೋಕ್ಕಿಂತ. ಎಷ್ಟು ದಿನ? ಟಿಲ್ 9 months. 9 ತಿಂಗಳಾದ್ಮೇಲೆ ಕಾರ್ಪಸ್ ಲೂಟಿಯಂ ಡಿಜೆನರೇಟ್ ಆಗ್ಬಿಡ್ತೈತಿ. ಪ್ರೊಜೆಸ್ಟ್ರಾನ್ ಬಂದ್ ಆಗತ್ ಪ್ರೊಡಕ್ಷನ್, ಆಕ್ಸಿಟೋಸಿನ್ ಬಂದ ಯುಟ್ರಸ್ ವಾಲ್ ಗ ಅಫೆಕ್ಟ್ ಮಾಡ್ತೈತಿ. ಅವಾಗ ಏನಾಗ್ತೈತಿ? ಯುಟ್ರಸ್ ವಾಲ್ ಕಾಂಟ್ರಾಕ್ಟ್ ಆಗಿ ಚೈಲ್ಡ್ ಬರ್ತ್ ಆಗ್ತೈತಿ. ಓಕೆ, ಸೊ ಈ ತರ ಏನ್ ಮಾಡ್ತೈತಿ? ಪ್ರೆಗ್ನೆನ್ಸಿ ಮೇಂಟೈನ್ ಮಾಡ್ತೈತಿ. ಯಾವುದು? ಪ್ರೊಜೆಸ್ಟ್ರಾನ್. ಪ್ರೊಜೆಸ್ಟ್ರಾನ್ ಪ್ರೆಗ್ನೆನ್ಸಿ ಮೇಂಟೈನ್ ಮಾಡ್ತೈತಿ ಅಂತ ಹೇಳಿದಕ್ಕ ಪ್ರೆಗ್ನೆನ್ಸಿ ಹಾರ್ಮೋನ್ ಅಂತ ಹೇಳಿ ಕರಿತೀವಿ ನಾವು. ಓಕೆ, ಇದು ಸಹಿತ ಒಂದ್ ವೇಳೆ ಕರೆಕ್ಟ್ ಆಗಿ ಪ್ರೊಡ್ಯೂಸ್ ಆಗಿಲ್ಪ ಅಂದ್ರೆ ಇಟ್ ಕಾಸಸ್ ಇನ್ಫರ್ಟಿಲಿಟಿ. ಯಾಕಂದ್ರೆ ಬರೀ ಪ್ರೆಗ್ನೆನ್ಸಿ ಮೇಂಟೈನ್ ಮಾಡೋದಷ್ಟೇ ಅಲ್ಲ, ಇಟ್ ಆಲ್ಸೋ ಮೇಂಟೈನ್ಸ್ ದ ಎಂಡೋಮೆಟ್ರಿಯನ್ ಅಂದ್ರೆ ಇನ್ನರ್ ವಾಲ್ ಆಫ್ ದ ಯುಟ್ರಸ್. ಯುಟ್ರಸ್ ಒಳಗಿನ ವಾಲ್ ಐತಲ್ಲ ಎಂಡೋಮೆಟ್ರಿಯಂ ಅಂತ ಕರೀತಾರೆ. ಅದನ್ನು ಸಹಿತ ಕರೆಕ್ಟ್ ಆಗಿ ಫಂಕ್ಷನ್ ಆಗ್ಬೇಕು, ಗ್ರೋ ಆಗ್ಬೇಕು, ಬೆಳಿಬೇಕಪ್ಪ ಅಂದ್ರೆ ಏನ್ ಬೇಕಲ್ಲಿ? ಪ್ರೊಜೆಸ್ಟ್ರಾನ್ ಬೇಕು. ಓಕೆ, ಸೊ ದೀಸ್ ಆರ್ ದ ಡಿಫ್ರೆಂಟ್ endocrine glands and hormones which are secreted by these endocrine glands. Right? So ಇಲ್ಲಿ ನಾವು ಆಗಲೇ ಹೇಳಿದ pineal gland ಅಂತ ಹೇಳಿ, if you can remember. Okay, of course ಇದು ನಿಮ್ಮ ಸ್ಟಡಿಗೆ ಬುಕ್ ಕೊಟ್ಟಿಲ್ಲ, ಆದ್ರೂ ಕೂಡ let me just discuss about this. This is a pineal gland. Okay, ನಮ್ಮ ಹೈಪೋಥಾಲಮಸ್ ಹಿಂದಿನ ಸೈಡ್ ಇರ್ತೈತಿ. ಇದೊಂದು ಹಾರ್ಮೋನ್ ಪ್ರೊಡ್ಯೂಸ್ ಮಾಡ್ತೈತಿ which is called as a melatonin. ಈ ಮೆಲಾಟೋನಿನ್ ಹಾರ್ಮೋನ್ ಇದ್ರ ಬ್ಯೂಟಿ ಏನೈತಂದ್ರೆ ಬೆಳಕಿದ್ದಾಗ ಇದು ಪ್ರೊಡ್ಯೂಸ್ ಆಗಲ್ಲ, ರಾತ್ರಿ ಅಥವಾ ಕತ್ಲ ಅಥವಾ ಡಾರ್ಕ್ ಆತ ನಮ್ಗೆ ಪ್ರೊಡ್ಯೂಸ್ ಆಗುತ್ತೆ. ಇದ್ರ ಕೆಲಸ ಏನೈತಂದ್ರೆ ಇಟ್ ಕಂಟ್ರೋಲ್ಸ್ ಅವರ್ ವೇಕ್ ಅಂಡ್ ಸ್ಲೀಪ್ ಸೈಕಲ್. ಯಾವಾಗ ಮೆಲಾಟೋನಿನ್ ಪ್ರೊಡ್ಯೂಸ್ ಆಕೈತಿ ನಮಗ್ ನಿದ್ದೆ ಬರ್ತೈತಿ. ಓಕೆ, ಸೊ ಹಾಗೆ ಎಷ್ಟೋ ಜನರು ಸ್ಲೀಪ್ಲೆಸ್ನೆಸ್, ಓಕೆ, ನಿದ್ದೆ ಟೆನ್ಷನ್ ಇಂದ ಬಹಳ ಹೈ ವರ್ಕ್ ಪ್ರೆಷರ್ ಇಂದ ನಿದ್ದೆ ಬರಂಗಿಲ್ಲ ಅಂತ ಕಂಪ್ಲೇಂಟ್ ಮಾಡಿದ್ರೆ ಡಾಕ್ಟರ್ಸ್ ಮೆಲಾಟೋನಿನ್ ಹಾರ್ಮೋನ್ ಟ್ಯಾಬ್ಲೆಟ್ಸ್ ಅನ್ನು ಕೊಡ್ತಾರೆ. ಓಕೆ, ಈ ಮೆಲಾಟೋನಿನ್ ಪ್ರೊಡ್ಯೂಸ್ ಆಗ್ಬೇಕಂದ್ರೆ ನಮ್ಮ ಬಾಡಿಯಾಗ ನ್ಯಾಚುರಲಿ ಕರೆಕ್ಟ್ ಆಗಿ ನೀವು ನಿದ್ದೆ ಬರೋದಪ್ಪ ಅಂದ್ರೆ ನ್ಯಾಚುರಲ್ ವೇ ಪ್ರೊಡ್ಯೂಸ್ ಮಾಡ್ಕೋಬೇಕಂದ್ರೆ ಅ ಗ್ಲಾಸ್ ಆಫ್ ಮಿಲ್ಕ್. ಇಟ್ ಇಸ್ ಸ್ಟಿಮ್ಯುಲೇಟೆಡ್ ಬೈ ಮಿಲ್ಕ್. ನೀವು ಚಲೋ ಒಂದು ಬಿಸಿ ಬಿಸಿ ಗ್ಲಾಸ್ ಹಾಲನ್ನು ರಾತ್ರಿ ಕುಡಿದ್ರಂದ್ರೆ ಯು ವಿಲ್ ಗೆಟ್ ಅ ಗುಡ್ ಸ್ಲೀಪ್ ಬಿಕಾಸ್ ಇಟ್ ಸ್ಟಿಮ್ಯುಲೇಟ್ಸ್ ದ ಪ್ರೊಡಕ್ಷನ್ ಆಫ್ ಅ ಮೆಲಾಟೋನಿನ್. ಓಕೆ, ಸೊ ಮೆಲಾಟೋನಿನ್ ಏನಿತ್ತಲ್ಲ ಇದೊಂದು ಹಾರ್ಮೋನ್. ಇಟ್ ಕಂಟ್ರೋಲ್ಸ್ ಅವರ್ ವೇಕ್ ಅಂಡ್ ಸ್ಲೀಪ್ ಸೈಕಲ್ಸ್. ಓಕೆ, ನಮ್ಗೆ ನಿದ್ದೆ ಬರ್ತದೆ. ಇಟ್ ಇಸ್ ಪ್ರೊಡ್ಯೂಸ್ಡ್ ಬೈ the pineal gland. Remember this. Okay, the feedback mechanism. So ಯಾವಾಗ ಪ್ರೊಡ್ಯೂಸ್ ಆಗ್ಬೇಕು ಹಾರ್ಮೋನ್ಸ್? ಓಕೆ, when the hormones should produce, when it should stop the production, how much it should produce, ಇದೆಲ್ಲ ಯಾರು ಹೇಳ್ತಾರಪ್ಪ ಅಂದ್ರೆ by feedback mechanism. ಇಮ್ಯಾಜಿನ್ ಮಾಡ್ರಿ, ಹೋಟೆಲ್ ಐತಿ. ಓಕೆ, ಸೊ ನಿಮ್ ಹೋಟೆಲ್ ಎಸ್ಪೆಷಲಿ ನೀವು ಬರೀ ಇಡ್ಲಿ ಮಾಡ್ತೀರಿ. ಸೊ ಅಲ್ಲೇನಾಗಿದೆ, ಸಡನ್ಲಿ ಒಂದು 100-150 ಜನ ಬಂದ್ಬಿಟ್ರಪ್ಪ ಹೋಟೆಲ್ ಒಳಗೆ. ಕಸ್ಟಮರ್ಸ್ ಎಲ್ಲರೂ ಇಡ್ಲಿ ಆರ್ಡರ್ ಮಾಡಿದ್ರು. ಏನ್ ಮಾಡ್ತೀರಿ ನೀವು? ಒಳಗೆ ಹೋಗಿ ಹೇಳ್ತೀರಿ, 3 ಜನ ಬಂದ್ ಕುಂತಾರ, ಬೇಗ ಇಡ್ಲಿ ಪ್ರೊಡ್ಯೂಸ್ ಮಾಡ್ರಿ ಅಂತ ಹೇಳ್ತಾರೆ. ಅವಾಗ ಏನ್ ಮಾಡ್ತಾರೋ, ಇಡ್ಲಿ ತಯಾರು ಮಾಡಿ ಎಲ್ಲರಿಗೂ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೌದಾ? 100-150 ಇಡ್ಲಿಸ್ ರೆಡಿ ಹಾಕವು, ಎಲ್ಲರಿಗೂ ಕೊಡ್ತಾರೆ, ಎಲ್ಲರೂ ತಿಂತಾರ, ಎದ್ದು ಹೋಗ್ಬಿಡ್ತಾರೆ. ಅಷ್ಟೇ ಜನ ಬರತ್ತಾರ ಅಂತ ನೀವು ಇನ್ನ ರೆಡಿ ಮಾಡ್ತಿರ್ತಾನ, ಬರಂಗನೇ ಇಲ್ಲ ಒಳಗ್, ಯಾರು ಖಾಲಿ ಆಗ್ಬಿಡುತ್ತೆ ಹೋಟೆಲ್. ಅವಾಗ ಏನ್ ಮಾಡ್ತೀರಿ ನೀವು? ಇಡ್ಲಿ ಮಾಡತ್ತಾನವ, ಅವನಿಗೇನ್ ಮಾಡ್ತೀರಿ ನೀವು? ಹೋಗಿ ಹೇಳ್ತಿರಲ್ಲ, ಯಾರಿಲ್ಲ ಅಲ್ಲಿ ಕಸ್ಟಮರ್ಸ್, ಯಾರು ಆರ್ಡರ್ ಕೊಟ್ಟಿಲ್ಲ, ಇಡ್ಲಿ ಮಾಡೋದನ್ನ ಸ್ಟಾಪ್ ಮಾಡಂತ ಹೇಳ್ತೀರಿ. ಮತ್ತೆ ಆಮೇಲೆ ಒಂದು 10 ಜನ ಬರ್ತಾರೆ. ಅವಾಗ ಏನ್ ಮಾಡ್ತೀರಿ? ಮತ್ತೆ ನೀವು ಫೀಡ್ಬ್ಯಾಕ್ ಕೊಡ್ತೀರಿ. ಓಕೆ, ಓನ್ಲಿ 10 ಜನ ಅದಾರ, 10 ಇಡ್ಲಿ ಮಾಡು. ಮತ್ತೆ 20 ಜನ ಬರ್ತಾರ, ಮತ್ತೆ 20 ಜನ ಬಂದ್ರು, ಫೀಡ್ಬ್ಯಾಕ್ 20 ಇಡ್ಲಿ ಮಾಡು. ಯಾರು ಇಲ್ಲ, ಸ್ಟಾಪ್ ಮಾಡಿ ಇಡ್ಲಿ ಮಾಡೋದು. ದಿಸ್ ಇಸ್ ವಾಟ್ ದ ಫೀಡ್ಬ್ಯಾಕ್ ಮೆಕ್ಯಾನಿಸಮ್. ಓಕೆ, ಸೊ ಇಲ್ಲಿ ನಾವು ಬ್ಲಡ್ ಶುಗರ್ ಲೆವೆಲ್ ತಗೊಂಡು ಒಂದು ಎಕ್ಸಾಂಪಲ್ ತಗೊಂಡು ನಾವು ಸ್ಟಡಿ ಮಾಡೋಣ ಫೀಡ್ಬ್ಯಾಕ್ ಮೆಕ್ಯಾನಿಸಮ್. ಮತ್ತೆ ನಾಳೆ ಎಕ್ಸಾಮ್ ಒಳಗೆ ಕೇಳಿದ್ರೆ ಇಡ್ಲಿದ ಎಕ್ಸಾಂಪಲ್ ಕೊಟ್ಟಿರಿ,
Okay, so you should give the example of a blood sugar level, right. So imagine ಮಾಡ್ರಿ ಬಹಳ ಹೊಟ್ಟೆ ಹಸಿದೆ, ನೀವೇನ್ ಮಾಡಿದ್ರಿ, ರಾತ್ರಿ ಹೊತ್ಕೊಂಡು ನಾ ಚಲೋ ತಂಗ ರಿಚ್ ಕಾರ್ಬೋಹೈಡ್ರೇಟ್ ಫುಡ್ ಹೋಳ್ಗಿ ತಿಂದ್ರಿ, ಮತ್ತೆ ಹೋಳ್ಗಿ ನಂತರ ರೈಸ್ ತಿಂದ್ರಿ, ಸ್ವೀಟ್ ಆತು, ಕಾರ್ಬೋಹೈಡ್ರೇಟ್ ರಿಚ್ ಫುಡ್ ಆತು. ಸೊ ಎಲ್ಲಾ ಕಾರ್ಬೋಹೈಡ್ರೇಟ್ ಒಳಗೆ ಹೋಗಿ ಡೈಜೆಸ್ಟ್ ಆದ್ಮೇಲೆ ನಮ್ ಬ್ಲಡ್ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆಗ್ಬಿಡ್ತೈತಿ. ಬ್ಲಡ್ ಏನಂತ ಶುಗರ್ ಲೆವೆಲ್ ಜಾಸ್ತಿ ಆಯ್ತು. ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಆದ್ಕೂನ ಪ್ಯಾನ್ಕ್ರಿಯಾಸ್ ಐಡೆಂಟಿಫೈ ಮಾಡ್ತೈತಿ ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಆಗಿದೆ, ನಾವು ಐ ಹ್ಯಾವ್ ಟು ರೆಡ್ಯೂಸ್ ಇಟ್. ಹೆಂಗ್ ರಿಡ್ಯೂಸ್ ಮಾಡಬೇಕು? ಬೈ ಪ್ರೊಡ್ಯೂಸಿಂಗ್ ಅ ಇನ್ಸುಲಿನ್. ಓಕೆ, ಇನ್ಸುಲಿನ್ ಏನ್ ಮಾಡ್ತೈತಿ, ಬ್ಲಡ್ ಒಳಗೆ ಹೋಗಿ ಎಲ್ಲಾ ಎಕ್ಸ್ಟ್ರಾ ಗ್ಲೂಕೋಸ್ ಅನ್ನ ಲಿವರ್ ಮತ್ತ ಮಸಲ್ಸ್ ಅಬ್ಸರ್ವ್ ಮಾಡ್ಕೊಂಡು ಗ್ಲೈಕೋಜನ್ ರೂಪದೊಳಗೆ ಸ್ಟೋರ್ ಮಾಡ್ಬಿಟ್ರಿ ಅಂತ ಹೇಳ್ತೈತಿ. ಅಷ್ಟಲ್ಲ, ಒಂದ್ ವೇಳೆ ಬಹಳಷ್ಟು ಪ್ರಮಾಣದ ಗ್ಲೂಕೋಸ್ ಲೆವೆಲ್ ಐತಂದ್ರ ಎಷ್ಟಂತ ಗ್ಲೈಕೋಜನ್ ಮಾಡಿ ಸ್ಟೋರ್ ಮಾಡ್ತೈತ, ಅದು ಒಂದ್ ಲಿಮಿಟ್ ಇರ್ತೈತ ಅದಕ್ಕೆ. ಅದು ಗ್ಲೈಕೋಜನ್ ಲೆವೆಲ್ ತುಂಬ ಮೇಲೆ ಏನಾಕೈತಿ, ಎಕ್ಸೆಸ್ ಅಮೌಂಟ್ ಆಫ್ ಗ್ಲೂಕೋಸ್ ಗೆಟ್ಸ್ ಕನ್ವರ್ಟೆಡ್ ಟು ಫ್ಯಾಟ್ಸ್. ಅವಾಗ ಏನಾಕೈತಿ, ನಮ್ಗೆ ಒಬೇಸಿಟಿ ಬರ್ಲಿಕ್ಕೆ ಸ್ಟಾರ್ಟ್. ಅದಕ್ಕೆ ಕಾರ್ಬೋಹೈಡ್ರೇಟ್ ರಿಚ್ ಫುಡ್ ಜಾಸ್ತಿ ತಿನ್ನಕ್ ಹೋಗ್ಬಾರ್ದು. ಎನರ್ಜಿ ಬೇಕು, ಬಟ್ ಎಷ್ಟು ಬೇಕು ಅಷ್ಟೇ ಉಪಯೋಗ ಮಾಡ್ಕೋಬೇಕು ನಾವು. ಓಕೆ, ದೇರ್ ಫಾರ್ ಯು ಶುಡ್ ಹ್ಯಾವ್ ಅ ಬ್ಯಾಲೆನ್ಸ್ಡ್ ಡಯಟ್. ಓಕೆ, ಒಂದೇ ತರದ ಫುಡ್ ಜಾಸ್ತಿ ತಿನ್ಲಿಕ್ಕೆ ಹೋಗ್ಬಾರ್ದು. ಯು ಶುಡ್ ಹ್ಯಾವ್ ಆಲ್ ದ ಡಿಫರೆಂಟ್ ಟೈಪ್ಸ್ ಆಫ್ ಫುಡ್, ಬ್ಯಾಲೆನ್ಸ್ಡ್ ಡಯಟ್ ಅಂತ ತಗೋಬೇಕು. ಓಕೆ, ಎನಿವೆ ದಟ್ಸ್ ಅನದರ್ ಟಾಪಿಕ್. ಸೊ ಜಾಸ್ತಿ ಕಾರ್ಬೋಹೈಡ್ರೇಟ್ ರಿಚ್ ಫುಡ್ ತಿಂದ್ರಿ, ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಆಯ್ತು, ಪ್ಯಾನ್ಕ್ರಿಯಾಸ್ ಏನ್ ಮಾಡ್ತೈತಿ, ಇನ್ಸುಲಿನ್ ಪ್ರೊಡ್ಯೂಸ್ ಮಾಡ್ತೈತಿ. ಇನ್ಸುಲಿನ್ ಹೋಗಿ ಏನ್ ಮಾಡ್ತೈತಿ, ಎಲ್ಲಾ ಸೆಲ್ಸ್ ಗೆ ಹೇಳ್ತೈತಿ ಗ್ಲೂಕೋಸ್ ಅನ್ನ ತಗೊಂಡು ಗ್ಲೈಕೋಜನ್ ಒಳಗೆ ಕನ್ವರ್ಟ್ ಮಾಡಿ ಸ್ಟೋರ್ ಮಾಡ್ಕೋರಿ ಬಾಡಿ ಒಳಗ. ಅವಾಗ ಏನಾಕೈತಿ, ಎಲ್ಲಾ ಸೆಲ್ಸ್ ಗ್ಲೂಕೋಸ್ ಅನ್ನ ಅಬ್ಸರ್ವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾವ. ಬ್ಲಡ್ ಶುಗರ್ ಲೆವೆಲ್ ಏನಂತಲ್ಲೇ ರೆಡ್ಯೂಸ್ ಆಯ್ತು, ಕಡಿಮೆ ಆಗ್ತಾವ. ಬ್ಲಡ್ ಶುಗರ್ ಕಡಿಮೆ ಆಯ್ತಂದ್ರ, ಒಂದ್ ವೇಳೆ ಇನ್ಸುಲಿನ್ ಪ್ರೊಡಕ್ಷನ್ ಐತಲ್ಲೇ, ಬ್ಲಡ್ ಶುಗರ್ ಲೆವೆಲ್ ಕಡಿಮೆ ಆಗೈತಿ, ಏನಾಗಬೇಕಾಗೈತಿ, ಇಲ್ಲಿ ಪ್ಯಾನ್ಕ್ರಿಯಾಸ್ ಹೇಳ್ಬೇಕಾಗತ್ತ, ಏನೋ ಇನ್ಸುಲಿನ್ ಪ್ರೊಡಕ್ಷನ್ ಸ್ಟಾಪ್ ಮಾಡಪ್ಪ ಅಂತೇಳಿ. ಒಂದ್ ವೇಳೆ ಸ್ಟಾಪ್ ಆಗ್ಲಿಲ್ಲ ಅಂದ್ರೆ ಎಲ್ಲಾ ಗ್ಲೂಕೋಸ್ ಕನ್ವರ್ಟ್ ಆಗ್ಬಿಡ್ತೈತಿ, ಮತ್ತೆ ಹೈಪೋಗ್ಲೈಸಿಮಿಕ್ ಆಗಿ ಚಕ್ರ ಬಂದ್ಬಿಡ್ತೈತಿ, ಶುಗರ್ ಇರಂಗಿಲ್ಲ. ಓಕೆ, ಎನರ್ಜಿ ಸಿಗಲ್ಲ. ಸೊ ಅಲ್ಲಿ ಅವಾಗ ಏನಾಗೈತಿ, ಫೀಡ್ಬ್ಯಾಕ್ ಸಿಗತೈತಿ, ಇಟ್ ಇನ್ಹಿಬಿಟ್ಸ್ ದ ಪ್ರೊಡಕ್ಷನ್ ಆಫ್ ಇನ್ಸುಲಿನ್ ಪ್ರೊಡಕ್ಷನ್ ಕಡಿಮೆ ಮಾಡ್ತೈತಿ. ದಿಸ್ ಇಸ್ ವಾಟ್ ದ ಫೀಡ್ಬ್ಯಾಕ್ ಮೆಕ್ಯಾನಿಸಮ್. ಓಕೆ, ಸೊ ಅಲ್ಲಿ glucose level as act as a feedback mechanism. Okay, so that when should the insulin should be produced or when it should be stopped. Okay, so this finishes the unit control and coordination. Please read the textbook. You can pause the videos wherever you want and note down the points if you want. Okay, so thank you very much. Take care of yourself.